ಭಕ್ತ ಜೀವರಣ ಉದ್ಧಾರ ಗೈದವನೇ ಪರಮ ಪೂಜ್ಯ ಜ್ಯೋತಿರ್ಲಿಂಗ ಗುರುದೇವಗೆ ನಮೋ ನಮಃ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರುನಾಥ महाराज की जय. सकल साधु संत महाराज की जय. जय जय शिव नमः पार्वती पति शिवहर महादेव. ಶ್ರೋತ್ರಿಯ ಬ್ರಹ್ಮೇಶ ಸದ್ಗುರು ಎಲ್ಲಾರ ದೇವತದ ಪರಮ ಪೂಜ್ಯ ಶಾಂತ ಮೂರ್ತಿಗಳು ಜ್ಞಾನವಾಗಿರ್ತಕ್ಕಂಥ ಸದ್ಗುರುವಿನ ಚರಣಾರವಿಂದಗಳು ದೇವಸ್ಥಾನ ಸಲ್ಲಿಸಿ ಶ್ರೋತ್ರಿಯ ಬ್ರಹ್ಮೇಶ ಸದ್ಗುರು ವೇದಾಂತ ಕೇಸರಿ ಶಂಕರಾನಂದ ಪರಮಹಂಸ ದೇವಿ ಚರಣಾರವಿಂದಗಳಿಗೂ ಅದ್ವೈತ ಸಾರ್ವಮೋಚ ಕೂರ್ತಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ ಜಗಜ್ಯೋತಿ ಬಸವಣ್ಣರ ಶ್ರೀ ಚರಣಾರವಿಂದಗಳಿಗೂ ದೇವಸ್ಥಾನ ಸಲ್ಲಿಸಿ ಬೆಳಗಾವಿ ಜಿಲ್ಲೆ ನಿಪಾಣಿ ತಾಲೂಕಿನ ಬೆನಾಡಿ ಗ್ರಾಮದಲ್ಲಿ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ 4ನೇ ದಿವಸ ಸಾಯಂಕಾಲ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮೇಶ ಸದ್ಗುರು ಕಲ್ಮೇಶ್ವರ ತತ್ವ ಪದಗಳನ್ನು ರಕ್ತಗತನಾಗಿ ಮಾಡಿಕೊಂಡಿರ್ತಕ್ಕಂಥ ನರಸಿಂಗೇಶ್ವರ ಅಪ್ಪಾಜಿಯವರ ಶ್ರೀ ಚರಣಾರವಿಂದಗಳಿಗೂ ದೇವಸ್ಥಾನ ಸಲ್ಲಿಸಿ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಾತೋಶ್ರೀ ಹೇಳ್ತಕ್ಕಂಥ ಬ್ರಹ್ಮರಂಬಿಕಾ ತಾಯಿಯವರ ದಿವ್ಯ ಚರಣಾರವಿಂದಗಳಿಗೂ ದೇವಸ್ಥಾನ ಸಲ್ಲಿಸಿ ಇಲ್ಲಿವರೆಗೆ ಸಂಗೀತ ಸುದ್ದಿಯನ್ನು ಬಯಸಿರ್ತಕ್ಕಂಥ ಎಲ್ಲ ಶರಣ ಬಳಗಕ್ಕೂ ಸಹಿತ ಶರಣಾರ್ಥಿ ತಿಳಿಸುತ್ತಾ ಈ ಪುಣ್ಯಮಯವಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮರ ಸಂತರ ಶಿವಿಗಳ ಜ್ಞಾನಿಗಳ ಅನುಭಾವಿಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿಧ್ಯಾಸನ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನು ಸಾಫಲ್ಯತೆ ಮಾಡಿಕೊಂಡು ಧನ್ಯರಾಗಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಕೂಡಿರುವ ಎನ್ನ ಆತ್ಮೀಯ ಸರ್ವ ಶರಣರು ಶರಣರಿಗೆ ಶರಣಾರ್ಥನ ಸಲ್ಲಿಸುತ್ತೇವೆ. ಇವತ್ತು ಅಧಿಕರಣವಾಗಿ ಇಟ್ಟುಕೊಂಡಿರ್ತಕ್ಕಂಥ ವಿಷಯ 12ನೇ ಶತಮಾನದಲ್ಲಿ ಭಕ್ತಿ ಭಂಡಾರಿ ಶಿವತ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬಸವಣ್ಣವರ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ಆ ವಚನ ಯಾವುದಪ್ಪ ಅಂತಂದದ್ದಾದ್ರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೋಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಣ್ಣರಿಗೆ ಹಂಗಾಗದ ಮುನ್ನ, ಬೆನ್ನು ಬಾಗಿ ಅಂದ್ರೆ ಕೋಲ ಕಾಲ ಮೇಲೆ ಕೈಯ ನೋರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪು ಅಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ಕೂಡಲ ಸಂಗಮ ದೇವನ ಅಂತೇಳಿ. ಇಲ್ಲಿ ಏನಂದ್ರೆ ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ ಅಂತ ಅಂದ್ರೆ ಅವಿಸಿ ಹೋಗಿ ಏನಪ್ಪಾ ಅಂತಂದರೆ ಶಕ್ತಿ ನಿಂತ ನಂತರ ಸಹಿತ ನೀವು ಏನ್ ಮಾಡ್ರಿ ಅವಾಗ ದೇವ್ರು ನೆನೆದೆ ಅಂತ ಹೇಳ್ಯಾರ. ಮತ್ ಮಾತು ಹೇಳ್ಯಾರ ಕೊನೆ ಮುಪ್ಪಿನ ಒಪ್ಪು ಅಂದ್ರೆ ಮೃತ್ಯು ಮುಟ್ಟದ ಮುನ್ನ ಅವಾಗಲೇ ಮಾಡ್ರಿ, ಮತ್ತು ಅನ್ಯರಿಗೆ ಹಂಗಾಗದ ಮುನ್ನ. ಅವಾಗ ಏನಪ್ಪಾ ಅಂದ್ರೆ ಬಾಯನ್ ಹಲ್ಲು ಹೋಗಿರ್ತಾವ, ಬೆನ್ನು ಬಾಗಿರ್ತದ, ಮತ್ತೊಬ್ಬರಿಗೆ ಹಂಗಾಗಿರ್ತೀವಿ. ಅವಾಗಲ್ಲ, ಅವಾಗಲೇ ನೆನಿದ್ರಿ. ನಂತರ ಮುಂದೆ ಯಾವಾಗ ಹೇಳ್ರಿ, ಕಾಲ ಮೇಲೆ ಕೈಯ ನೋರಿ ಕೋಲ ಹಿಡಿಯದ ಮುನ್ನ, ಅವಾಗಲೇ ಪರಮಾತ್ಮನ ಚಿಂತನೆ ಮಾಡ್ರಿ. ಮುಪ್ಪಿಂದೊಪ್ಪು ಅಳಿಯದ ಮುನ್ನ ಅಂದ್ರೆ ಮುಪ್ಪು ಬರುತ್ತಿದ್ದ ಮೊದಲಾದ್ರೂ ಪರಮಾತ್ಮನ ಚಿಂತನೆ ಮಾಡ್ರಿ. ಮೃತ್ಯು ಮುಟ್ಟದ ಮುನ್ನ ಅವಾಗ ಸಹಿತ ಪರಮಾತ್ಮನ ಚಿಂತನೆ ಮಾಡ್ರಿ ಅಂತ ಹೇಳಿದ್ರು. ಆಗ ಅವಾಗ ಮುಪ್ಪಿನ ಕಾಲಕ್ಕೆ ನಮ್ಗೆ ಭಗವಂತನ ಚಿಂತನೆ ಬರ್ತೈತೆ. ಸಾಯುವವರೆಗೆ ಏನಪ್ಪ ಯಾವ ಚಿಂತೆ ಮಾಡಿದ್ದೇವಿ? ಹೆಂಡ್ರು ಮಕ್ಕಳು ದನ ಕನಕಾದಿಗಳ ಅಧಿಕಾರ ಅಂತಸ್ತಿನ ಚಿಂತೆ ಮಾಡಿದ್ದೀವಿ. ಅಂತ್ಯಕಾಲಕ್ಕೆ ಯಾವ ಚಿಂತೆ ಬರೋದ್ರಿ? ಯಾವ ವಿಚಾರ ಬರೋದ? ಅದ ವಿಚಾರ ಹೊಂದಿಲ್ರಿ. ನೀನ್ ಅಮ್ಮವ್ರು ಹೇಳ್ರಲ್ಲ, ಹೋಗುತ್ತ ಕಸಬರಿಗೆ ಚಿಂತೆ ಮಾಡೋರ್ದ್ರಿ ನಾವು. ನೀನ್ ಹೇಳಿದ್ರಲ್ಲ ಅಮ್ಮವ್ರು. ಆದ್ರೆ ಭಗವಂತ ಚಿಂತನ ಸಾವು ಹೋಗುವಾಗ, ಮೃತ್ಯು ಹೋಗುವಾಗ, ಪ್ರಾಣ ಪಕ್ಷಿ ಹೋಗುವಾಗ ಪರಮಾತ್ಮನ ಚಿಂತನೆ ಬರಬೇಕಾದ್ರೆ ಏನು ಮಾಡಬೇಕು ಅಂದ್ರೆ ಸದಾಕಾಲ ಭಗವಂತ ಚಿಂತನವನ್ನು ಮಾಡಿದರೆ ಸಾವಕ್ಕೆ ಸೈವಜ್ಞಾಗ ಚಿಂತನೆ ಬರ್ತಕ್ಕಂಥದ್ದಾಗ್ತದೆ. ಹೆಂಡ್ರು ಮಕ್ಕಳು ದನ ಕನಕಾರಿಗಳ ಚಿಂತನೆ ಮಾಡಿದ್ವಿ ಅಂದ್ರ ಸಾಯುಜ್ಞಾಗ ನೆನಪಾಕೈತೇನ್ರಿ? ನೆನಪಾಗೋದಿಲ್ರಿ. ಅದಕ್ಕೆ ಬಸವಣ್ಣರು ಮತ್ತೊಂದು ವಚನ ಹೇಳಿದ್ದಾರೆ. ಏನ್ ಹೇಳಿದಾರಪ್ಪ ಅಂತಂದ್ರೆ, ಹೊತ್ತಾರೆ ಎದ್ದು ಅಗ್ಗಪತ್ರಿಯ ತಂದು ಲಿಂಗ ಪೂಜೆಯ ಮಾಡು ಅಂತ ಹೇಳ್ತಾರೆ. ಹೊತ್ತಾರೆ ಎದ್ದು ಅಗ್ಗಪತ್ರಿಯ ತಂದು ಲಿಂಗ ಪೂಜೆಯ ಮಾಡು, ಹೊತ್ತು ಹೋದ ಬಳಿಕ ನಿನ್ನಾರು ಬಲ್ಲದು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ತೊತ್ತ ಕೆಲಸ
ಸಂಗಮ ದೇವ ಅಂತೇಳಿ. ಹೊತ್ತಾರೆ ಎತ್ತು ಅಗ್ಗಪತ್ರಿಯ ತಂದು ಅಂದ್ರು. ಹೊತ್ತಾರೆ ಎದ್ದು ಅಂತಂದ್ರೆ ಇಲ್ಲಿ ಶರಣರು ಹೇಳಲಿ ವಚನ ಐತಿ, ಹೊತ್ತಾರೆ ಎದ್ದು ಹೊತ್ತು ಮಾರ ಬಂದ ಹೇಳಂತ ಹೇಳ್ಯಾರಲ್ರಿ ಅಂತ ಅಂದಿರಿ ನೀವು. ಹೊತ್ತಾರೆ ಎಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ 4 ಗಂಟೆಗೆ ಎದ್ದು ಶುಚೀರ್ಭೂತನಾಗಿ ಫಲ ಪುಷ್ಪಾದಿಗಳ ತಂದು ಏನು ಮಾಡು ಪರಮಾತ್ಮ ಲಿಂಗ ಪೂಜೆಯನ್ನು ಮಾಡು ಅಂತೇಳಿ. ಹೊತ್ತು ಹೋದ ಬಳಿಕ ನಿನ್ನಾರು ಬಲ್ಲರು ಅಂತಿದ್ದಾರೆ. ಹೊತ್ತು ಹೋದ ಬಳಿಕ ನಿನ್ನಾರು ಬಲ್ಲರು. ಇದು ಅವಿಷ ಅಂತಕ್ಕಂತ ಮುಗಿದು ಹೋಗಿತ್ತು ಅಂದ್ರೆ ಅವ ಯಾರು ನಿಮ್ ವಿಚಾರ ಮಾಡ್ತಾರೇನ್ರಿ? ಅವಾಗ ಯಾರು ನಿಮ್ ಕೇಳ್ತಾರೇನ್ರಿ? ಅವಾಗ ಏನ್ ಮಾಡಕ್ ಬರ್ತೈತೇನ್ರಿ? ಬರುದಿಲ್ಲ. ಅಂದ್ರೆ ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ಹೊತ್ತು ಮುಗಿದ್ರೊಳಗಾಗಿ ಮೃತ್ಯು ಬರುವುದ್ರೊಳಗಾಗಿ ಏನು ಮಾಡು ತ್ವತ್ತ ಕೆಲಸವ ಮಾಡು ಅಂತಿಟ್ಟಾರೆ. ತ್ವತ್ತ ಕೆಲಸವ ಮಾಡು ಅಂತಂದ್ರೆ ಎಡಬೀಡದ ಕೆಲಸವನ್ನು ಮಾಡು, ಮೊದಲನೇ ಕೆಲಸ ಮಾಡ್ಕೋ ಅಂತ ಹೇಳ. ಯಾವ ಕೆಲಸ ರೀ? ಪರಮಾತ್ಮನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂತ ನಮ್ಮ ಸ್ವರೂಪ ತಿಳ್ಕೊಳ್ತಕ್ಕಂತ ಕಾರ್ಯವನ್ನು ಮಾಡು ಅಂತ ಹೇಳಿದ್ದಾರೆ. ಶ್ರೀಮನ್ ನಿಜಗುಣಶಾಲದ ಹೇಳಿದ್ದಾರೆ, ತಳುವದೆ ಮಾಡುವುದಾವುದು ಭವಹರಣ ಅಂತ ಹೇಳಿದ್ದಾರೆ. ತಡಮಾಡದೆ ಬಿಡಿಸಿಕೊಳ್ತಕ್ಕಂತ ಯಾವ್ದಾದ್ರು ಇತ್ತಪ್ಪ ಅಂದ್ರೆ ಬಹುಬಂಧನ, ಹುಟ್ಟು 1000 ರೂಪಾಯಿ ತಕ್ಕಂತ ಬಹುಬಂಧನ ನಿವಾರಣೆ ಆಗಬೇಕು. ಬಹುಬಂಧನ ನಮಗೆ ಏನಪ್ಪಾ ಅಂತಂದ್ರೆ ಈ ಶರೀರಕ್ಕೆ ಆಗ್ತಕ್ಕಂಥ ರೋಗಾದಿಗಳಿಗಿಂತಲೂ ಇದು ಕಷ್ಟಕ್ಕೆ ದುಃಖಕ್ಕಿಂತಲೂ ಸಾವು ಅಂತಕ್ಕಂಥ ದುಃಖ ಬಹಳ ಐತಿ. ಹುಟ್ಟು 1000 ರೂಪಾಯಿ ತಕ್ಕಂತ ಬಹುಬಂಧನ ಬಹಳ ಐತ್ರಿ. ಯಾಕ ಶ್ರೀಮನ್ ನಿಜಗುಣೇಶ್ವರ ಹೇಳ್ತಾ, ಶಂಕರ ನೋಡು ನಿನ್ನ ಪರಿಭವದ ಭಾಗನ ಕೃಪೆ ಮಾಡು ಬೇಗಲು ಅಭಯವಿತ್ತು ಶಂಕರ ಅಂತಂದು. ಎಲೆ ಪರಮಾತ್ಮನೇ ನನ್ನನ್ನು ಏನು ಮಾಡು, ಅಭಯ ಹಸ್ತವನ್ನಿಟ್ಟು ನನ್ನ ರಕ್ಷಣೆ ಮಾಡು ಅಂತ ಹೇಳಿದ್ರು. ಶಂಕರ ನೋಡು ನಿನ್ನ ಪರಿಭವದ ಭಾವ ಏನು? ಪರಿಭವ ಅಂದ್ರೆ ಹುಟ್ಟುತ್ನಾಗ ದುಃಖ, ಬಾಲ್ಯದಲ್ಲಿ ದುಃಖ, ಯೌವನದಲ್ಲಿ ದುಃಖ, ಮಧ್ಯಾವಸ್ಥೆಯಲ್ಲಿ ದುಃಖ, ಮುಪ್ಪಿನಲ್ಲಿ ದುಃಖ, ಸಾಯುತ್ನಾಗ ದುಃಖ. ಎಷ್ಟು ದುಃಖ ಐತ್ರಿ? ಮುಂದೆ ಹಂಗ ಬರೋದ ಪದ್ಯದೊಳಗ 100,000 ಕೋಟಿ ಉಂಟು ಶಂಕರ ಅಂತ ಹೇಳಿದಾರೆ. ನಮ್ಮ ದುಃಖ ಹೇಳಿದ್ರಿ 100,000 ಕೋಟಿ ಉಂಟು ಶಂಕರ. ಒಂದಲ್ಲ ಎರಡಲ್ರಿ, 100,000 ಕೋಟಿ ಉಂಟು ಶಂಕರ ಅಂತ ಹೇಳಿದ್ರು. ಅಂತ ದುಃಖದಿಂದ ನನ್ನನ್ನು ಬಿಡುಗಡೆ ಮಾಡಿ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಡುವಂತಕ್ಕಂಥ ಪರಮಾತ್ಮ ಬೇಡಿಕೊಂಡಿದ್ದಾರೆ. ಶಂಕರ ನೋಡು ನೀ ನನ್ನ ಪರಿಭವದ ಭಾವೆಯನ್ನು ಕೃಪೆ ಮಾಡು ಬೇಗಲು ಅಭಯವಿತ್ತು ಶಂಕರ. ನೀನು ಅಭಯ ಹಸ್ತವನ್ನು ನನ್ನ ಮೇಲೆ ಕೃಪಾ ಕಟಾಕ್ಷವನ್ನು ಮಾಡಿ ಹುಟ್ಟು 1000 ರೂಪಾಯಿ ತಕ್ಕಂತ ಬಹುಬಂಧನ ಬಿಡುಗಡೆಯನ್ನು ಮಾಡಿ ನನ್ನ ಕೃತಾರ್ಥನನ್ನಾಗಿ ಮಾಡುವ ಅಂತ ಬೇಡಿಕೊಂಡಿದ್ದಾರೆ. ಹೆಂಗಪ್ಪ ಅಂತಂದ್ರೆ ನಾವೇನು ಮಾಡ್ತಿದ್ದೇವಪ್ಪ ಅಂದ್ರೆ, ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣ ಇರಿವೆ ಬಲ್ಲದು, ಗೋತ್ರದ ಗುಣ ಕಾಗೆ ಬಲ್ಲದು, ವೇಳೆ ಗುಣ ಕೋಳೆ ಬಲ್ಲದು. ಎಲೆ ಮಾನವ ನಿನ್ನ ಅರಿವಿನ ಜನ್ಮಕ್ಕೆ ಬಂದದ್ದಾಗ ನಿಂದ ನೀನು ತಿಳಿದುಕೊಳ್ಳದಿದ್ದರೆ ಆ ಕಾಗಿ ಕೋಳಿಯಿಂದ ಕರಕಷ್ಟ ಕಾಣರ ಕಲಿದೇವರ ದೇವ ಅಂತ ಹೇಳಿದ್ರು. ನೋಡ್ರಿ, ವಾಯು ಅಂದ್ರೆ ಗಾಳಿಯ ವಾತಾವರಣ ಹೆಂಗೆ ತಿಳ್ಕೊಳ್ತ ಹಾವ ಏನಪ್ಪಾ ಅಂತಂದ್ರೆ ಗಾಳಿ ಯಾವ ರೀತಿ ಬೀಸದ, ಗಾಳಿ ಸೇವನೆ ಮಾಡಿ 6 ತಿಂಗಳು ಬದುಕ್ತದ. ಹಾವ 6 ತಿಂಗಳು ಬದುಕ್ತದ. ಗಾಳಿ ಹಿಂಗ ಬಿಡ್ತದ, ಹಿಂಗ ಮಳಿ ಬೀಳ್ತದ, ಇದೇ ರೀತಿ ಆಗ್ತದ ಅಂತಕ್ಕಂಥ ಹಾವಿ ಗೊತ್ತಾಗ್ತದ. ಕ್ರಮಬದ್ಧವಾಗಿ ನಡ್ಸ್ಕೊಂಡ್ ಮಾಡ್ತಾವ. ವೇಳೆ ಗುಣ ಕೋಳೆ ಬಲ್ಲದು. ವೇಳೆ ಗುಣ ಕೋಳೆ ಸರಿಯಾಗಿ ಬೆಳಗಿನ 4 ಗಂಟೆಗೆ ಕೋಳಿ ಕೂಗ್ತದಿಲ್ರಿ. ಕೈಯಾಗ ಗಡಾಳ ಸ್ಕ್ರೀನ್ ಕಟ್ ಮೊಬೈಲ್ ಐತಂತ ಕೈಯಾಗ ಸರಿಯಾಗಿ 4 ಗಂಟೆಗೆ ಹೋಗ್ತದ. ಮುಂದೇನ್ರಿ, ಗೋತ್ರದ ಗುಣ ಕಾಗೆ ಬಲ್ಲದು. 3ನೇ ದಿವಸಕ್ಕೆ ಹೋದ ನಂತರ ಕಾಗೆ ಬರ್ತಾವಿಲ್ರಿ, ಏನ್ ಟಪಾಲ್ ಹಾಕಿನ SMS ಮಾಡಿರ್ರಿ, ತಾನಾಗೆ ಬರ್ತಾವಿಲ್ರಿ. ಗೋತ್ರದ ಗುಣ ಕಾಗೆ ಬಲ್ಲದು, ಮಧುರ ಗುಣ ಇರಿವೆ ಬಲ್ಲದು. ಮಧುರ ಗುಣ ಇರಿವೆ ಏನ್ ಮಾಡ್ತದ, ಒಂದು ಗಿಡದೊಳಗ ತುಳಿಯಾಗ ಇರ್ತಕ್ಕಂಥ ಪಕ್ವಾಗಿರ್ತಕ್ಕಂಥ ಹಣ್ಣು ಇರ್ತಂದ್ರೆ ಇಲ್ಲಿ ಬಡ್ಡಿ ಬೇರನ್ನ ಮೂಸಿ ಅಲ್ಲಿ ಹಣ್ಣಿನ ಹತ್ರ ಹೋಗ್ತಕ್ಕಂಥದ್ದು ಆಗ್ತದೆ. ಏನ್ ಮಾಡ್ತದ್ರಿ, ಇರಿವಿ ಇಲ್ಲಿ ಬಡ್ಡಿ ಮೂಸಿ ಮ್ಯಾಲೆ ತುಳಿಯಾಗ ಹಣ್ಣಾಗಿರ್ತಕ್ಕಂಥ ಹಣ್ಣಕ್ಕೆ ಹೋಗ್ತಕ್ಕಂಥದ್ದು ಆಗ್ತದೆ. ಮಧುರ ಗುಣ ಇರಿವೆ ಬಲ್ಲದು ಅಂದ್ರೆ ಇರಿವಿ ಏನ್ ಮಾಡ್ತದ, ಸಿಹಿ ಪದಾರ್ಥವನ್ನ ತಿಳಿರ್ತಕ್ಕಂಥ ಆಗಿರ್ತಕ್ಕಂಥದ್ದು ಐತಿ. ಒಮ್ಮೆ ಏನಾಗಿತ್ತಪ್ಪ ಅಂದ್ರೆ ಮಧುರ ಗುಣ ಇರಿವೆ ಬಲ್ಲದು ಅಂತ ಇವ್ರ ಗಂಡ ಅಂತಿದ್ರಿ. ಮನ್ಯಾಗ ಏನ್ ಮಾಡ್ತಿದ್ರಿ, ಸಕ್ರಿ ಡಬ್ಬ್ಯಾಗ ಏನ್ ಮಾಡ್ತಿದ್ರು, ಪ್ರತಿನಿತ್ಯ ಇರಿವಿ ಹಾಕ್ತಿದ್ರಿ. ಇರಿವಿನ ಪಸಾಸ್ಬೇಕು ಅಂತೇಳಿ ಹೆಂಡತಿ ಏನ್ ಮಾಡಿದ್ರಿ, ಮನ್ಯಾಗ ಖಾರಿನ ಡಬ್ಬ್ಯಾಗ ಸಕ್ರಿ ಹಾಕಿದ್ರು, ಸಕ್ರಿ ಡಬ್ಬ್ಯಾಗ ಖಾರ ಹಾಕಿದ್ರಿ. ಏನ್ ಮಾಡಿದ್ರಿ, ಇರಿವಿನ ಪಸಾಸಕ್ಕಿದ್ದೊಳಕಿ
ಕಾರಿನ ಡಬ್ಯಾಗ ಬಹುಶಃ ಸಕ್ರಿ ಡಬ್ಬಿ ಅಂತ ಬರ್ದಾನ ಆ ಊರಿಗೆ ಸಕ್ರಿ ಡಬ್ಬಿ ಹೊಂಟಾವ್ ಇರಿವಿ, ಇನ್ನು ಡಬ್ಬಿನ ಬದಲಾಯಿಸಬೇಕು ಅಂತೇಳಿ ಏನ್ ಮಾಡಿದ್ರಿ, ಸಕ್ರಿ ಡಬ್ಯಾಗ ಖಾರ ಹಾಕಿಡ್ರಿ, ಖಾರ ಡಬ್ಯಾಗ ಸಕ್ರಿ ಹಾಕಿಡ್ರಿ, ಹಾಕಿ ಸಜ್ಜು ಮಾಡಿ ಎಲ್ಲ ಬರ್ದು ಇಟ್ಟಿಡ್ರಿ. ಈಗ ಏನಾಗಿತ್ತು ಮಧ್ಯಾಹ್ನದಾಗ ಅಕಸ್ಮಾತ್ ಆಗಿ ತೆಲಿನೂ ಚಾಲ ಆಯ್ತು ಹ್ಯಾಂಡಿಗ ತೆಲಿನೂ ಬಂದು ತೆಲಿ ಕಟ್ಟಿ ಮಲಿಗಳು ಮನ್ಯಾಗ ಗಂಡು ದುಡ್ಡಿಗೆ ಹೋಗಿದ್ದ. ಹಾಂಗ 5-6 ಗಂಟೆಗೆ ದುಡ್ಡಿ ಮುಗಿಸಿ ಬಂದ, ಆ ಕಡೆಗೆ ನೋಡಿದ ತೆಲಿ ಕಟ್ಟಿ ಮನ್ಯಾಗ ಹೆಂಡತಿ ಮಲಿಗಳು ನಂತರ ಏನಾಗಿದೆ ಅಂತ ಕೇಳ, ತೆಲಿ ಬಹಳ ನೋಯ್ತದ ಅಂತಂದ. ಮಧ್ಯಾಹ್ನ ಊಟ ಮಾಡಿದ, ಮಧ್ಯಾಹ್ನ ಊಟ ಇಲ್ರಿ ಏನಿಲ್ಲ, ಬಹಳ ತೆಲಿ ನೋಯ್ತದ ಮಲಿಗಿನಿ, ಹಂಗ ತೆಲಿ ಕಟ್ಟಿ ಮಲಿಗಿನಿ ಬಹಳ ನೋಯ್ತಾ ಇದೆ ಅಂತ. ಬಹಳ ನೋಯ್ತದ ಅನ್ಬೇಕು, ಸ್ವಲ್ಪ ಚಾರ ಮಾಡಿ ಕೊಡ್ರಿ ಅಂತೇಳಿ ಗಂಡ ಚಾರ ಮಾಡಿ ಕೊಡ್ರಿ ಅಂತಂದ್ ಗಂಡ ಕೂಡ್ಲೆ ಆಯ್ತು ಸ್ವಲ್ಪ ಕಡಕ ಚಾ ಮಾಡ್ಕೊಂಡ್ ಬರ್ತಾನ ತಗೋ ಅಂದ್. ಯಾಕಂದ್ರೆ ಸಾಲಕ್ಕೆ ಕಡಕ ಚಾ ಮಾಡ್ಕೊಂಡ್ ಬರ್ತಾನ ತಗೋ ಅಂತ ಅಡಿಗೆ ಮನ್ಯಾಗ ಹೋದ್ರಿ. ಭೋಗಾಣಿ ಏನ್ ಮಾಡಿದ, ಸ್ಟೋವ್ ಮೇಲೆ ಇಟ್ಟು ನೀರ್ ಹಾಕಿ ಏನ್ ಮಾಡಿದ ಅಂದ್ರೆ ಸಕ್ರಿ ಒಗಿಬೇಕು ಅನ್ನೋದ್ರೊಳಗಾಗಿ ಪಟ್ನ ಲೈನ್ ಹೋದ್ವಿ. ಆ ಡಬ್ಬಿ ಸಕ್ರಿ ಬರ್ದಿಲ್ಲ, ಸಕ್ರಿ ಡಬ್ಬಿ ಕೈ ಹಾಕಿದ, ಪಟ್ನ ಲೈನ್ ಹೋದು ಮುಟ್ಟಿಗೆ ಹೆಟ್ಟಿದ, ಚಾಪಟ್ಟಿ ಹೋದು ಗದ ಕುಡಿಸಿ ಹೆತ್ ಸಾಲ ಕುದಿಸಿ ಎಲ್ಲಿ ತೊಗೊಂಬಂದ ಹ್ಯಾಂತಿಂದ ಬಂದ್ ಕಡಕ್ ಚಾ ಮಾಡಿದ್ರಿ, ಮೈತನ ಊಟ ಮಾಡಿಲ್ಲ, ಮತ್ತೆ ಕಡಕ್ ಚಾ ಕುಡಿ ಅಂತೇಳಿ ಹ್ಯಾಂತಿಗೆ ಕೊಟ್ಟ. ಹ್ಯಾಂತಿ ಆ ಚಾ ತಗೊಂಡು ಸ್ವರ್ಕ ಜಗತ್ತಿಗೆ ನೆಟ್ಟಿಗೆ ಇರುತ್ತೀರಿ. ಈ ಕ್ಯಾನ್ ಮಾಡಿ ಇರಿವೆ ಬಂದ ಈ ಪಸಾಸಕ್ಕೆ ಹೋಗಿಡ್ಬೇಕು. ಮೊದಲು ಗುಣ ಇರಿವೆ ಬಲ್ಲದು ಅಂದ್ರೆ ಸಿಹಿ ಪದಾರ್ಥವನ್ನ ಯಾರು ಬಲ್ಲಪ್ಪ ಅಂದ್ರೆ ಇರಿವೆ ತಯಾರು ಮಾಡ್ತಾನೆ ಕಂಡು ಹಿಡಿತಕ್ಕಂಥದ. ಅವೆಲ್ಲ ಏನ್ ಮಾಡ್ಯಾವ, ಕ್ರಮಬದ್ಧವಾಗಿ ತಮ್ಮ ಕಾರ್ಯವನ್ನು ಮಾಡ್ತಕ್ಕಂತಾಗಿದ್ದಾವೆ. ಆದ್ರೆ ಜ್ಞಾನ ಭರಿತವಾಗಿರ್ತಕ್ಕಂಥ ಜ್ಞಾನದ ಜನ್ಮಕ್ಕೆ, ಅರಿವಿನ ಜನ್ಮಕ್ಕೆ ಬಂದ ನೀನು ಏನು ಮಾಡಬೇಕಾಗಿದೆ ಅಂತಕ್ಕಂಥ ಮಾಡಲಾರದೆ ಬದ್ಧನಾಗಿ ಕೂತದ್ದಾದರೆ ಏನಾಗ್ತದ, ಕಾಗಿ ಕೋಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತೇಳಿ ಅದಕ್ಕಿಂತ ಕನಿಷ್ಠ ಆಗಬೇಕಾಗ್ತದ. ನಾವು ಯಾಕಿತ್ರಿ, ಕಾಗಿ ಕೋಳಿಗಿಂತ ಕನಿಷ್ಠ ಆಗಬೇಕಾಗ್ತದ. ಅದಕ್ಕೆ ಇದ್ದಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಕೂಡ ಹೋಗದ ಮುನ್ನ, ಶರೀರ ಕ್ಷೀಣತ್ವಾಗುವುದು ಮೊದಲ ಅಂತಂದ್ರು. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಮತ್ತೊಬ್ಬರಿಗೆ ಬಾಯನ ಹಲ್ಲು ಹೋಗಿ ಕಾಲ ಮೇಲೆ ಕೈಯೆಲ್ಲ ಊರಿಗೆ ಬೆನ್ನು ಬಾಗಿತ್ತು, ಅವಾಗ ಮತ್ತೊಬ್ಬರಿಗೆ ಹಂಗಾಗ್ತಿತ್ತು. ಮೊದಲೇ ಪೂಜೆ ಅವಾಗಲೇ ಮಾಡ್ರಂದ್ರ ಲಾಸ್ಟ್ಗೆ ಅವರು ಮುಂದೆ ಲಾಸ್ಟ್ ಕೊನೆ ಇರೋದು ಮುಪ್ಪಿಂದೊಪ್ಪು ಅಳಿಯದ ಮುನ್ನ ಅಂದ್ರು. ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಮೃತ್ಯು ಐವತ್ನಾಗ ಸಾವು ಹೋಗುತ್ನಾಗ ಪರಮಾತ್ಮ ನೆನಿ ಅಂತ ಹೇಳಿದ್ರು. ನಾವು ನೆನಿತೇವೆ ಏನ್ರಿ? ನಾವ್ ಯಾಕೆ ಚಿಂತೆ ಮಾಡ್ತೀವಿ? ಸಾಯುವತ್ನಾಗ ಯಾವ ಚಿಂತೆ ಅಂತಂದ್ರೆ ಇದೆಲ್ಲ ಹೆಂಗೆ ಬಿಟ್ಟು ಹೋಗ್ಲಿ ಅಂತಕ್ಕಂಥ ಚಿಂತೆ, ಇದೆಲ್ಲ ಹೆಂಗೆ ಬಿಟ್ಟು ಹೋಗ್ಲಿ ಅಂತಕ್ಕಂಥ ಚಿಂತೆ. ಈ ಚಿಂತೆ ಒಳಗೆ ಏನಪ್ಪಾ ಅಂತಂದಿದ್ದಾರೆ ಕೂತದ್ದಾರೆ, ನಮ್ಮ ಜನ್ಮ ಸಾರ್ಥಕ ಆಗುತ್ತನ್ರಿ. ನಮ್ಮ ಜನ್ಮ ಸಾರ್ಥಕ ಆಗುದಿಲ್ಲ. ಅಕ್ಕ ಇದ್ದಾರೆ, ಭಕ್ತಾರೆ ಎದ್ದು ಅಗ್ಗ ಪತ್ನಿ ಎತ್ತಂದು ಲಿಂಗ ಪೂಜೆಯ ಮಾಡು. ಭಕ್ತು ದೇವರೊಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಫಲಪುಷ್ಪಾದಿಗಳನ್ನು ಶುಚಿಭೂತನಾಗಿ ಲಿಂಗ ಪೂಜೆಯನ್ನು ಮಾಡು ಅಂತಿಟ್ಟು ಮುಂದೆ ಏನು ಮಾಡಿದ್ರಿ, ಭಕ್ತು ಹೋದ ಬಳಿಕ ನಿನ್ನಾರು ಬಲ್ಲರು ಅಂತ ಕೇಳು. ಎಲ್ಲ ಭಕ್ತು ಹೋಗ್ಯದ, ನಿನ್ನ ಆಯುಷ್ಯ ಮುಗಿತು ಬಂದ ಬಳಿಕ ನಿನ್ನ ಯಾರು ಚಿಂತೆ ಮಾಡ್ತಾರೆ, ಅಲ್ಲಿ ನಿನ್ನಾರು ಬಲ್ಲರು. ಹೊತ್ತು ಹೋಗದ ಮುನ್ನ ಮೃತ್ಯು ಒಯ್ಯದ ಮುನ್ನ ತೊತ್ತ ಕೆಲಸ ಮಾಡು ಕೂಡಲ ಸಂಗಮ ದೇವ. ಅಂದ್ರೆ ಅದೇನದ ಅಂದ್ರೆ ಎಡಬಿಡದೆ ಬೇಗನೆ ಕೆಲಸವನ್ನು ಮಾಡಿಕೋ ಅಂತ. ಯಾವ ಕೆಲಸ? ಹುಟ್ಟು 1000 ರೂಪಾಯಿ ಇರ್ತಕ್ಕಂಥ ಬಹುಮಂದನ ಬಿಡುಗಡೆ ಆಗ್ತಕ್ಕಂಥ ಕಾರ್ಯವನ್ನು ಮಾಡ್ಕೊಳ್ಬೇಕಾಗಿದೆ. ನಾವೆಲ್ಲ ಇದೇ ಚಿಂತೆಯಾಗಿ ಹೊಂಟಿವಿ. ಇದೇ ಚಿಂತೆಯಾಗ ಹೊಂಟ ಏನಾಗಿದಪ್ಪ ಅಂದ್ರೆ ಎಲ್ಲ ಚಿಂತೆ ಚಿತೆ ಯಾರ ಫರಕ, ಒಂದಾಕ್ಷರ ಫರಕ ಐತಿ. ಚಿಂತೆ ಏನ್ ಮಾಡ್ತದ್ರಿ? ಚಿಂತೆ ಅಂದ್ರೆ ನಮ್ಮನ್ನ ಏನ್ ಮಾಡ್ತದ, ನಮ್ಮಲ್ಲಿ ನಾವು ವಿಚಾರ ಮಾಡ್ತಕ್ಕಂಥ ಚಿಂತೆ. ಚಿತೆ ಅಂದ್ರೆ ಬೆಂಕಿ. ಚಿತೆ ಅಂದ್ರೆ ಬೆಂಕಿ, ಹೊರಗಿನ ವಸ್ತುಗಳನ್ನ ಜಡ ವಸ್ತುಗಳನ್ನು ಸುಡ್ತಕ್ಕಂಥ ಸಾಮರ್ಥ್ಯ ಐತಿ. ಇದು ಚಿಂತೆ ಏನ್ ಮಾಡ್ತದ, ಜೀವಂತವಾಗಿರ್ತಕ್ಕಂಥ ಮನುಷ್ಯನ ಸುಡ್ತಕ್ಕಂಥ ಸಾಮರ್ಥ್ಯ ಐತಿ. ಆ ಪೂಜೆ ಹೋಗಬೇಕು. ಪೂಜೆಯನ್ನು ಅಳಿಸ್ಬಿಟ್ಟವಂದ್ರೆ ಏನಾಗ್ತದ, ನಮ್ಮ ಜನ್ಮ ನಮ್ಮ ಸಂಸಾರ ಸುಸೂತ್ರವಾಗಿ ಇರ್ತಕ್ಕಂಥದ್ದಾಗ್ತದೆ. ಅದಕ್ಕೋಸ್ಕರ ನಾವು ಜನ್ಮ ಪಾವನ ಆಗಬೇಕಾದ್ರೆ ದಾನ ಧರ್ಮಾದಿಗಳನ್ನು ಮಾಡಬೇಕು, ಪುಣ್ಯ ಕಾರ್ಯಗಳನ್ನ ಮಾಡಿ ಏನು ಮಾಡಿಕೊಂಡು ನಮ್ಮ ಜನ್ಮವನ್ನು ಪಾವನ ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಶ್ರೀಮನ್ಯಜೀವರೇ, ಚಿಂತಿಸದಿರು ಸುಖ ದುಃಖದಡಿಯಲು ನೀನಿಂತು ತಿಳಿದ ಬಳಿಕ ಎಲೆ ಜೀವನೇ ಅಂತ ಬರು. ಚಿಂತಿಸದಿರು ಸುಖ ದುಃಖದಡಿಯಲು ನೀನಿಂತು ತಿಳಿದ ಬಳಿಕ ಎಲೆ ಜೀವನೇ ಅಂತ ಹೇಳ್ಬೇಕು. ಇಂತು ತಿಳಿದ ಬಳಿಕ ಅಂತಂದ್ರೆ ಮುಂದೆ ಕ್ರಮವಾಗಿರ್ತಕ್ಕಂಥ ಕ್ರಮಗಳನ್ನ ಹೇಳಿದ್ರು, ಅದನ್ನ ತಿಳ್ಕೊಂಡ್ ಬಳಿಕ ನೀನು ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ. ಚಿಂತಿನಿ ಮಾಡಿದ್ರು ಬರ್ತಕ್ಕಂಥ ಪ್ರಾರಬ್ಧ ನಿನ್ ಭೋಕ್ಷ ಹೋಗ್ತಕ್ಕಂಥದ್ದಾಗ್ತದೆ.
ನಿಶ್ಚಿಂತೆಯಾಗಿದ್ರು ಸಹಿತ ನೀವು ಮೋಕ್ಷ ಕೊಟ್ಟು ಹೋಗ್ತಕ್ಕಂಥದ್ದು. ಯತಿ ಇರ್ಲಿ, ಮುನಿ ಇರ್ಲಿ, ಸಾಧು ಇರ್ಲಿ, ಸಂತ ಇರ್ಲಿ, ಅವ ಸನ್ಯಾಸಿ ಇರ್ಲಿ, ಗೃಹಸ್ಥ ಇರ್ಲಿ, ವಾನಪ್ರಸ್ಥಿರ್ಲಿ, ಯಾರೇ ಇರ್ಲಿ, ಹಿಂದೆ ಕಟ್ಕೊಂಡು ಬಂದಿರ್ತಕ್ಕಂಥ ಪ್ರಾರಬ್ಧ ಕರ್ಮವನ್ನು ಎಲ್ಲರೂ ಭೋಗಿಸಲೇಬೇಕಾಗ್ತದೆ. ಚಿಂತೆ ಯಾಕೆ ಮಾಡೋದೈತಿ? ಚಿಂತಿ ಮಾಡೋದು ಏನೈತಿ ಅಂದ್ರೆ, ಚಿಂತಿಸದಿರು ಸುಖ ದುಃಖದಡಿಗಳು ನೀ ನಿಂತು ತಿಳಿದ ಬಳಿಕ ಎಲೆ ಜೀವನೇ ಅಂತ ಶ್ರೀಮನ್ಯಜುನ್ ಹೇಳು. ಚಿಂತಿ ನಾವೇನ್ ಮಾಡ್ತೀವಿ, ಸ್ವಲ್ಪ ಏನಾದ್ರೂ ಆಯ್ತು ಅಂದ್ರೆ ಚಿಂತೆ ಮಾಡ್ಕೊಂಡು ಕುಂತೀವಿ, ಚಿಂತೆ ಮಾಡ್ಕೋತ ಕುಂತೀವಿ. ಆದರೆ ಯಾವ್ದ್ರ ಚಿಂತೆ ಮಾಡಬೇಕು ಅಂದ್ರೆ ನಮ್ಮ ಸ್ವರೂಪ ಜ್ಞಾನ ಆಗ್ತಕ್ಕಂಥ ಪರಮಾತ್ಮನ ಚಿಂತನವನ್ನು ಮಾಡಿದ್ದಾರೆ ನಮ್ಮ ಜನ್ಮ ಪಾವನ ಆಗ್ತಕ್ಕಂಥದ್ದಾಗ್ತದೆ. ನಮ್ಮ ಜನ್ಮ ಪಾವನ ಆಗ್ತಕ್ಕಂಥದ್ದಾಗ್ತದೆ. ನಮ್ಮ ಜನ್ಮ ಪಾವನಕ್ಕೆ ದಾನ ಧರ್ಮಾದಿಗಳನ್ನು ಮಾಡಬೇಕು ಅಂತಕ್ಕಂಥ ಪುಣ್ಯ ಕಾರ್ಯಗಳನ್ನು ಮಾಡಬೇಕು. ಎಲ್ಲಿ ದಾನ ಧರ್ಮಾದಿಗಳನ್ನು ಮಾಡಬೇಕು? ಇಂಥ ಸತ್ಕಾರ್ಯಗಳಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿದ್ದಾರೆ ಪುಣ್ಯ ಪ್ರಾಪ್ತಿ ಆಗ್ತದೆ. ಸತ್ಕಾರ್ಯಗಳಲ್ಲಿ ದಾನ ಧರ್ಮಾದಿಗಳನ್ನು ಮಾಡಬೇಕು. ಹಾಗಾದರೆ ಕೊಡಬೇಕು ಉತ್ತಮಗೆ ಮಗಳಂ, ಮಾಡಬೇಕು ಸತ್ಪಾತ್ರೋದಾನಂ. ಮಗನೇ, ಮನೆ ಮಗಳನ್ನ ಉತ್ತಮವಾಗಿರ್ತಕ್ಕಂಥ ಮನತಾನ ನೋಡಿಕೊಡ್ಬೇಕು. ಎಲ್ಲಿ ದಾನ ಮಾಡಬೇಕು? ಇಂಥ ಸತ್ಕಾರ್ಯಗಳಲ್ಲಿ ಎಲ್ಲಿ ಪ್ರಸಾದ ವಸ್ತು ನಡೀತದೆ, ಮಹಾತ್ಮರ ಪುರೋಚನ ಪುಣ್ಯ ಕಥೆಯಲ್ಲಿ ನಡೀತದೆ, ಇಂಥಲ್ಲಿ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಬೇಕು. ಏನಪ್ಪಾ ಅಂತಂದಾದ್ರೆ, ಧರ್ಮರಾಜ ಅಂತ ಅಷ್ಟ ಅಂತೇಳಿ ಪೂಜೆ ಕೊಡ್ತೀನಿ. ಧರ್ಮರಾಜ ಏನು ಮಾಡಿದ? ಒಂದು ಯಜ್ಞ ಹೂಡಬೇಕು ಮಾಡಿದ್ದ. ಧರ್ಮರಾಜ ದೊಡ್ಡದಾಗಿರ್ತಕ್ಕಂಥ ಯಜ್ಞ ಹೂಡಬೇಕು ಅಂತ ವಿಚಾರ ಮಾಡಿ ಯಜ್ಞ ಮಾಡಬೇಕು ಅಂತ ವಿಚಾರ ಪ್ರಾರಂಭ ಮಾಡಿದ್ರು. ಅದು ಯಜ್ಞಕ್ಕೆ ಬಹಳ ಖರ್ಚು ಬರ್ತದ, ಬಹಳ ವೆಚ್ಚ ಬರ್ತದ. ಹೆಂಗ ಮಾಡಬೇಕು ಅಂತಕ್ಕಂಥ ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಚರ್ಚೆ ಮಾಡ್ತಿದ್ರು. ಚರ್ಚೆ ಮಾಡುವಾಗ ಅವಾಗೇನಂದ, ಇಂತ ದೊಡ್ಡದಾಗಿರ್ತಕ್ಕಂಥ ಯಜ್ಞ ಮಾಡಬೇಕಾದ್ರೆ ಯಾರಲ್ಲೇ ಸಾಲ ಕೊಡ್ತಾರಪ್ಪ ಅಂತಂದ್ರೆ, ಈ ಊರಾಗ ಯಾರೇ ಒಂದು ಅಡಾಡಚಿನಿಗೆ ಬಗೆಹರಿಸ್ತಕ್ಕಂಥ ಯಾರು ಕೊಡ್ಬೋದು? ಒಬ್ಬ ದೊಡ್ಡ ಶ್ರೀಮಂತ ಕೊಡ್ಬೋದು, ದಿನ ಕೂಲಿ ಹೋಗಿ ಕೊಡಕ್ ಹಾಕಿದ್ದಂತೆ. ದೊಡ್ಡ ಶ್ರೀಮಂತನ ಹತ್ರ ಹೋಗಬೇಕು ಅಂತ ವಿಚಾರ ಮಾಡ್ತೀವಿ. ಹಂಗೆ ಇದೆಲ್ಲ ಯಜ್ಞಕ್ಕೆ ಖರ್ಚು ಬಹಳ ಆಗ್ತದೆ. ಅದ ಯಜ್ಞ ಖರ್ಚು ಆಗ್ತಕ್ಕಂಥ ಖರ್ಚು ಯಾರು ಕೊಡೋರು ಅಂತ ವಿಚಾರ ಮಾಡುವಾಗ ಏನು, ಕುಬೇರನ ಹತ್ರ ಹೋಗ್ರಿ ಅಂತ. ಕುಬೇರ ಲಕ್ಷ್ಮೀ ಪುತ್ರ ಆಗಿರ್ತಕ್ಕಂಥ ಕುಬೇರನ ಹತ್ರ ಹೋಗ್ರಿ ಅಂತ ಹೇಳಿದಾಗ ಭೀಮ್ ನಾ ಹೋಗ್ತೀನಂದ. ಭೀಮ ನಾ ಹೋಗ್ತೀನಂದ. ಭೀಮ್ ಹೋದ ನಂತರ ಅಲ್ಲಿ ಕುಬೇರ ಆ ಸಿಂಹಾಸನ ಮೇಲೆ ಕೂತಿದ್ದ. ಸಿಂಹಾಸನ ಹೋಗಿ ಕೂತಿದ್ದ. ಹೋಗಿ ನಮಸ್ಕಾರ ಮಾಡಿದ. ಒಳ್ಳೆ ಹಾಕಿದ್ ನೋಡಿದ 10 ಆಳುಗಳನ್ನ ಹಚ್ಚಿ ಒಂದು ವಸ್ತು ಹುಡುಕಾಡ್ತೀರಿ. ಏನ್ ಹುಡುಕಾಡ್ತಿದ್ರಿ? ಒಂದು ನವನಿ ಕಾಳ ಕಳೆದಿತ್ರಿ. ಒಂದು ನವನಿ ಕಾಳಕ್ಕ ಹುಡುಕಾಡಕ್ಕ 10 ಆಳು ಹಚ್ಚಿದವ್ ಕುಬೇರ. ಯಾಕ್ರಿ? ಒಂದು ನವನಿ ಕಾಳ ಹುಡುಕಾಡಕ್ಕ 10 ಆಳು ಹಚ್ಚಿದ್ದ. ಭೀಮಂದ ಹೊಳ್ಳಿ ನೋಡಿದ, ಏನ್ ಮಾಡದ್ರಿ ಅಂದ. ಒಂದು ನವನಿ ಕಾಳ ಕಳೆದ ಹುಡುಕಾಡ. ಒಂದು ಅಲ್ಲ, ನವನಿ ಕಿಮ್ಮತ್ತೇನ, ಒಂದು ನವನಿ ಕಾಳ ಕಿಮ್ಮತ್ತೇನ, 10 ಆಳಿನ ಪಗಾರೇನ ಅಂತ ವಿಚಾರ ಮಾಡಿದ. ಒಂದು ನವನಿ ಕಾಳಗ 10 ಆಳು ಹಚ್ಚಿದ. ನನಗೆ ನೀವು ದಾನ ಮಾಡ್ತಾರೆ ಹೊಳ್ಳಿ ಹೋದ್ರ ಭೀಮ್ ಬೇಟಿಲ್ಲ ಹೊಳ್ಳಿ ಹೋದ ಅಂತ. ಹೊಳ್ಳಿ ಯಾಕೆ ಬಂದಿ ಭೀಮ ಅಂತ ಅರ್ಜುನ ಕೇಳ್ದ. ನಾ ಏನ್ ಬೇಡ, ಒಂದು ಸಣ್ಣ ನವನಿ ಕಾಳಗ 10 ಆಳು ಹಚ್ಚಿ ಹುಡುಕಾಡಕದ, ನಂಗೆ ದಾನ ಕೊಡ್ತಾ ಮಾತು ಹೊಳ್ಳಿ ಭೀಮ ಅಂದು ಭೀಮ್. ಅರ್ಜುನ ಹೋಗಿ ಕುಬೇರಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಏನ್ ಮಾಡ, ಹೊಳ್ಳಿ ನೋಡಿದ. 10 ಆಳುಗಳನ್ನ ಹಚ್ಚಿ ಒಂದು ನವನಿ ಕಾಳ ಹುಡುಕಾಡಕ್ತಿದ್ರು. ಒಂದು ನವನಿ ಕಾಳ ಹುಡುಕಾಡಕತ್ತಿದ್ರು. ಇದೇನ ಅಂತಂದ ಅಂದ ಕೂಡಲೇ ನವನಿ ಕಾಳ ಹುಡುಕಾಡಬೇಕು ಅಂದ ಕೂಡಲೇ ಅರ್ಜುನ್ ವಿಚಾರ ಮಾಡಿದ್ರು. ಈ ಬಂದದ್ದು ಈ ಕಿಡಿ ಅಂದ ಕೂಡಲೇ, ಇಲ್ಲ ಕುಬೇರ, ಏನು ಬಂದ್ರೆ ನಮ್ಮ ಅಣ್ಣನಾಗಿರ್ತಕ್ಕಂಥ ಧರ್ಮರಾಜ ದೊಡ್ಡ ಯಜ್ಞವನ್ನು ಮಾಡಬೇಕು ಅಂತಕ್ಕಂಥ ವಿಚಾರ ಮಾಡಿದ್ದೀವಿ. ಅದಕ್ಕೆ ಸ್ವಲ್ಪ ಸಹಾಯ ಬೇಕಾಗಿದೆ, ದಾನ ಮಾಡಬೇಕು ಅಂದ ಕೂಡಲೇ ಕುಬೇರ ಏನು ಮಾಡಿದ, ಅರ್ಜುನಗ ಟ್ರೆಜರಿ ಕೀಲಿ ಕೈಯಾಗ ಕೊಟ್ಟ. ನೀವ್ ಎಟ್ಟು ಬೇಕು ತಗ, ಉಡ್ದು ಕೀಲಕ್ಕೂ ನಿಂತು ನಾ ಕೈ ಕೊಟ್ಟು ಹೋಗಂತ. ಯಾರ್ರಿ? ಕುಬೇರ. ಯಾರಿಗೆ? ಅರ್ಜುನಗ ಕೀಲಿ ಕೊಟ್ಟ. ನೀ ಎಟ್ಟು ಬೇಕು ತಗ, ಉಳ್ದ ಕೀಲಿ ಹಾಕೋ ತಂದು ಕೊಡು ಅಂದ. ಎಲ್ಲ ಗಂಟೆ ಕಟ್ಕೊಂಡ ಅರ್ಜುನ ಬಂದು ನಮಸ್ಕಾರ ಮಾಡಿ ನೋಡಿದ. ಅಲ್ರಿ, ಒಂದು ನವನಿ ಕಾಲಕ್ಕೆ 10 ಆಳು ಹಚ್ಚಿದಿರಿ, ಇದೆಟ್ಟು ಬಹಳ ಖರ್ಚಾಗುವುದಲ್ಲ, ಒಂದು ನವನಿ ಕಾಲ ಕಿಮ್ಮತ್ತೇನು ಅಂತೇಳಿ ಕುಬೇರ್ನಿಗೆ ಕೇಳಿದ. ಕುಬೇರ ಏನಂದ ಅಂತಂದಾದ್ರೆ, ಸಂಸಾರ ಮಾಡಬೇಕಾದ್ರೆ ಕಾಳ ಕೂಡಿಸಿ ಸಂಸಾರ ಮಾಡಬೇಕು. ದಾನ ಅಂದ್ರೆ ಹಿಂದೆ ಮುಂದೆ ನೋಡಿದ್ರೆ ದಾನ ಕೊಟ್ಟು ಕಳಿಸಬೇಕು ಅಂದ. ಕುಬೇರ ನವನಿ ಕಾಳ ಯಾಕೆ ಹುಡುಕಾಡ್ತಂದ್ರೆ, ಸಂಸಾರ ಮಾಡಬೇಕಾದ್ರೆ ಜೀವನ ಕಾಳಿ ಕೂಡಿಸಿ ಜೀವನ ಮಾಡಬೇಕು. ದಾನ ಅಂತ ಬಂದ್ರೆ ಹಿಂದೆ ಮುಂದೆ ನೋಡಲಾರ ದಾನ ಕೊಟ್ಟು ಕಳಿಸ್ಬೇಕಂತ ಕುಬೇರ.
ಅಂದ್ರೆ ಎಲ್ಲಿ ದಾನ ಮಾಡಬೇಕು? ಸತ್ಕಾರ್ಯಗಳಲ್ಲಿ ದಾನ ಮಾಡಬೇಕು. ದಾನ ಮಾಡಿದವಪ್ಪ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮಗೆ ಖರ್ಚಾಯ್ತು ಕಣಿ ಬಿತ್ತು ಅನ್ಲಿಕ್ಕೆ ಹೋಗ್ಬೇಡಂತೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರಗೆ ಕೊಟ್ಟದ್ದು ಕೆಟ್ಟಿತ್ತನ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಹೌದು ಸರ್ವಜ್ಞ. ಮುಂದೆ ಕಟ್ಟಿರ್ತಕ್ಕಂಥ ಬುದ್ಧಿ ಆಗ್ತದೆ ನಮಗೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದು ಪರರಿಗೆ. ಅಲ್ರಿ ಕೊಟ್ಟದ್ದು ಕೊಟ್ಟೈತಿ ನಮ್ಗೆ ಹೆಂಗ ಆಗ್ತದ? ಹೆಂಗ್ ವಚನ ಬರ್ತಾರ್ರಿ ಅನ್ಬೋದು ನೀವು. ಕೊಟ್ಟದ್ದು ತನಗೆ ಕೊಟ್ಟವಪ್ಪ, ದಾನ ಮಾಡಿದವಪ್ಪ ಅಂದ್ರೆ ನಮ್ಮ ಚಿತ್ರಗುಪ್ಪ ಬರ್ತಕ್ಕಂಥ ಲಿಸ್ಟ್ ಒಳಗೆ ಏನೋ ದಾನ ಮಾಡಿದ್ದಾನೆ ಅಂತ ಲೆಕ್ಕ ಹೋಯ್ತಾರೆ. ಬಚ್ಚಿಟ್ಟದು ಪರರಿಗೆ. ಬಚ್ಚಿ ಎಲ್ಲರೂ ಇಟ್ಟವಪ್ಪ ಅಂತಂದ್ರೆ ಒಂದು ಲಗವಾಡ ಹೋದವ್ರು ಯಾರಿಗಾರ ಆಯ್ತಿಲ್ಲ, ಮತ್ತೊಬ್ರಿಗೆ ಆಯ್ತದ ಪರರಿಗೆ. ಕೊಟ್ಟದ್ದು ಕೆಟ್ಟಿದ್ದೇನೆ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಹೌದು ಸರ್ವಜ್ಞ ಅಂತ ಹೇಳಿ. ದಾನ ಭಕ್ತ ದಾನ ತಂದುಕೊಂಡು ಹಿಂದೆ ಮುಂದೆ ನೋಡೋರು ದಾನ ಕೊಟ್ಟು ಕಳಿಸ್ಬೇಕು. ಸಂಸಾರ ಮಾಡ್ಬೇಕು, ಆಳಿ ಕಾಳ ಕೂಡಿಸಿ ಸಂಸಾರ ಮಾಡ್ಬೇಕು. ಅವಾಗ ನಮ್ಮ ಜೀವನ ಸುಸೂತ್ರವಾಗಿ ಇರ್ತಕ್ಕಂಥದ್ದಾಗ್ತದೆ. ಜುಪುಣತನ ಮಾಡಿ ಎಷ್ಟು ಗಳಿಸ್ತಾರಪ್ಪ ಅಂತಂದ್ರೆ ಬಹಳ ಜುಪುಣತನ ಮಾಡಿ ಗಳಿಸ್ತಕ್ಕಂಥ ಜನ ಬಹಳ ಐತಿ. ಕೊಡೋದಿಲ್ಲ, ತಾನು ತಿನ್ನೋದಿಲ್ಲ, ಹೆಂಡ್ರ ಮಗ ತಿನ್ನುಗೊಡೋದಿಲ್ಲ, ಬಂಧು ಬಳಗ ತಿನ್ನುಗೊಡೋದಿಲ್ಲ, ಹಂಗ ಗಳಿಸಿ ಇಟ್ಟು ಎಲ್ಲರೂ ಇಟ್ಟಿರೋದು ಲಗ ಹೊಡೆದ್ರ ಯಾರೇ ಹೋಗಿದ್ದೆ ಅವ್ರಿಗೆ ಸುಖ ಐತೇನ್ರಿ ಅದು. ಹಂಗ ಏನಾಗಿತ್ತಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡಿದ್ರು, ಇಲ್ಲಿಂದ ಕಾಶಿ ಹೋಗಿದ್ರು. ಕಾಶಿ ಇಲ್ಲಿಂದ ಕಾಶಿ ಹೋಗ್ಯಾನ್ರಿ. ಕಾಶಿ ಹೋಗಿ ಗಂಗಾ ಯಾತ್ರೆ, ಗಂಗಾ ನದಿ ಒಳಗೆ ಸ್ನಾನ ಮಾಡ್ಬೇಕಾದ್ರೆ 11 ರೂಪಾಯಿ ದರ ಆಗ್ತದೆ. 11 ರೂಪಾಯಿ ಪಾವತಿ ಹರಿಬೇಕು. 11 ರೂಪಾಯಿ ಪಾವತಿ ಹರಿಬೇಕು. ಗಂಗಾ ನದಿ ಸ್ನಾನ ಮಾಡ್ಬೇಕು ಅನ್ನೋದಕ್ಕೆ ಒಬ್ಬ ವ್ಯಕ್ತಿ ಬಂದ, 11 ರೂಪಾಯಿ ಪಾವತಿ ಹರಿಯ ಅಂದವ. ಅವನು ಇಲ್ಲಿಂದ ಕಾಶಿಗೆ ಹೋದ ಬಂದ, ಇವ್ 11 ರೂಪಾಯಿ ಕೊಡೈತಿ, ಮತ್ತೊಂದು 1 ಕಿಲೋಮೀಟರ್ ಮುಂದೆ ಸ್ನಾನ ಮಾಡ್ತಾನ ಅಂದ. ಅಲ್ಲಿ ಕೊಡ್ಲಿಲ್ರಿ, ಮತ್ತೊಂದು ಕಿಲೋಮೀಟರ್ ಮುಂದೋಗಿ ಸ್ನಾನ ಮಾಡಕ್ ಹರಿ ಹೊಡ್ಕೊಳ್ಳಿ ಇಳ ಇದ್ದ. ಅಲ್ಲಿ ಮತ್ತೆ ಮುದುಕ್ ಹೋದ್ರಿ, ನಿಮ್ಗೆ 11 ರೂಪಾಯಿ ಕರ ಹರಿರಿ ಅಂತ ಅಂದ್ರೆ ಪಾವತಿ ಹರಿರಿ ಅಂತ. ಮತ್ತೆ ಇಲ್ಲಿ ಬಂದಂತ ಮತ್ತೊಂದು ಕಿಲೋಮೀಟರ್ ಮುಂದೆ ಹೋಗ್ಬೇಕಂದ. ಹಂಗ ಮತ್ತೊಂದು ಕಿಲೋಮೀಟರ್ ಮುಂದೆ ಹೋಗಿ ಅಲ್ಲಿ ಅರಿಗಳು ಸ್ನಾನ ಮಾಡಿ ಗಂಗಾ ನದಿ ಇಳೋದಕ್ಕೆ ಮೊದಲು ಪಾವತಿ ಹೇಳಿ ಅಂತ. ಇಲ್ಲೂ ಬಂದೆ ಅಂದವ್. ಇಲ್ಲೂ ಬಂದೆ ಅಂತಂದ, ನಾ ಕೊಡಂಗಿಲ್ಲ, ನಾ ಕಡೆ ರಕ್ಕಿಲ್ಲ ಅನ್ನೋ ಯಾಕ್ರಿ. ಇಲ್ಲಿಂದ ಹೋಗಿದ್ರಲ್ಲ, ನಾ ಕಡೆ ರಕ್ಕಿಲ್ಲ ಅಂದ. ಉದುರಿನ ಬರ್ಸು ಮಾರಾಯ, ಉದುರಿ ಬರ್ಸು, ಸ್ನಾನ ಮಾಡಿ ಹೋಗಿ ನಂತರ ಕುಡಿಕೆ, ಯಾವಾಗ ಕುಡಿಕೆ ಅಂತೇಳಿ ಅಂತ. ಉದುರಿ ಬರ್ಸು ಅಂದಕ್ಕೂ ನೀವೇನ್ ಕಾಯ ಮಾಡಿದ? ನಂದ ಕೇರೂರು ಗ್ರಾಮ ಚಿಕ್ಕೋಡಿ ತಾಲೂಕು ಇದ್ಲ, ಅಡ್ರೆಸ್ ಬೇರೆ ಕೊಟ್ಟ ಬಂದ, ಹೆಸರು ಬೇರೆ ಕೊಟ್ಟ. ಯಾರು ಕೊಟ್ಟ? ಸರ್ಗಳ ಹೆಸರು ಕೊಟ್ಟ ಬಂದ. ಇವ್ರ ಹೆಸರು ಬರ್ಸಿ ಬೆನಾಡಿ ಕೇರೂರಮ್ಮ, ಬೆನಾಡಿ ಹೆಸರು ಬರ್ಸಿ ಬಂದು ಸ್ನಾನ ಮಾಡಿ ವಿಶ್ವನಾಥ್ ದರ್ಶನ ಮಾಡ್ಕೊಂಡು ಕೇರೂರಕ್ಕೆ ಬಂದ. ಇವೇನು ಕಟ್ಟಿ ಮೇಲೆ ಕೂತಿದ್ದ ಗಂಡ ಅಂತ ಮಾತಾಡ ಕೂತಿರು. ಮಧ್ಯಾಹ್ನದಾಗ 12 ಗಂಟೆಗೆ ಮುದುಕ ಬಂದ. ನಾನು 11 ಪಟ್ಟಿ ಕೂಡ ಅಂದವ, 11 ಪಾವತಿ ಕೂಡ ಅಂದ. ಇಲ್ಲೂ ಬಂದು ನೀನು ಅಡ್ರೆಸ್ ಕೊಟ್ಟ ಅಂದವ. ನಾ ಕೊಟ್ಟಿನ ಕನ್ನಡ ಇಲ್ಲಿ ದುರ್ಗಂಗ್ ಬಂದಿ ಅಂದವ. ಸರ್ವಾಂದ್ರಿಯಾಮ ಇರ್ತಕ್ಕಂಥ ಪರಮಾತ್ಮ ಮೋಸ ಮಾಡಕ್ ಬರ್ತಿದ್ದೇನ್ರಿ. ಅವಾಗೇಂದ ಪಟ್ಟಿನ ಪಾವತಿ ನಾಳೆ ಬಂದ ಯಥಾಸ್ಥಿತಿ ಮತ್ತೆ ಮರುಸ್ ಮುಂಜಾನೆ 9 ಗಂಟೆಗೆ ಹೋದ. ಮತ್ತೆ ಬಂದ ಅಂದು ಮತ್ತೆ ನಾಳೆ ಬಾ ಅಂತಂದ. ಆಯ್ತಂದ್ ಮುದುಕ ಹೊಳ್ಳೆವಾದ. ನಾಳೆ ಬಾ ಅನ್ನೋದಕ್ಕೆ ಗಂಡ ಅಂತ ವಿಚಾರ ಮಾಡ್ರು. ಹಿಂಗ ದೂರ ಮನೆ ಇತ್ತು, ಹಿಂಗ ಅಂಗಳಿತ್ತು, ರೋಡ್ ಮೇಲೆ ಬರ್ತಾ ಇದ್ದ. ಆ ಮುದುಕ ಬರಾಕೈತಂದ್ರೆ ನಾ ಸತ್ತಂಗ್ ಮಾಡ್ತಾನ, ನೀ ಅತ್ತಂಗ್ ಮಾಡು ಅಂತೇಳಿ ಹ್ಯಾಂಕ್ ಹೇಳಿ. ನಾ ಸತ್ತಂಗ್ ಮಾಡ್ತಾನ, ನೀ ಅತ್ತಂಗ್ ಮಾಡು ಅಂತ ಹ್ಯಾಂಕ್ ಹೇಳಿದ. ಅವ್ನ್ ಬರೋದು ನೋಡ್ಕಸಿ ಇವ್ ಸಟಲ್ ಬಿದ್ದಂಗ್ ಮಾಡಿಕಿಸಿಂದ ಅವ್ನ ಹ್ಯಾಂಕ್ ಎದಿ ಮೇಲೆ ಬಿದ್ದು ಹೊಳ್ಳಾಡಕತ್ತದ. ಅಳಾಕ್ ಶುರು ಮಾಡಿದ್ರು. ಅಳಾಕ್ ಶುರು ಮನಿ ಮುಂದೆ ಬಂದ. ನಾನು 11 ರೂಪಾಯಿ ಪಾವತಿ ಕೊಡ್ರಿ ಅಂದವ್. 11 ರೂಪಾಯಿ ಪಾವತಿಯಲ್ಲಿ 11 ರೂಪಾಯಿ ಚಿಂತ್ಯಾಗ ನನ್ನ ಗಂಡ ಸತ್ತ ದಂಗೆ ಶುರು ಮಾಡಿರಿ. 11 ರೂಪಾಯಿ ಪಾವತಿ ಕೂಡ ಹತ್ತೈತಿ, ಚಿಂತ್ಯಾಗ ನನ್ನ ಗಂಡ ಸತ್ತ ದಂಗೆ ಇಲ್ಲೇ ನೀನು 11 ರೂಪಾಯಿ ಕೊಡ್ಲಿಕ್ಕೆ ದಂಗೆ ಶುರು ಮಾಡಿರು. ಎಲ್ಲ ಆಜುಬಾಜು ಮಂದಿ ಕುಡಿತು. ಏನಾಗಿದ್ರಿ ಅಂದ್ಕೂಡ್ಲೆ ನನ್ನ ಗಂಡ ಸತ್ತ ಅಂತ ಹೇಳಿಲ್ಲ. ಅವಾಗ ನಮ್ಮ ಮುದುಕ, ಅಲ್ಲಿಂದ ನಾ ಕಾಶಿಂದ ಊರಿಂದ ಬರ್ಬೇಕಾದ್ರೆ ಬರೋದಾಗುದಿಲ್ಲ, ಬರೋದು ಬಂದು ಮಣ್ಣು ಕೊಟ್ಟು ಹೋದಂತವ ಅಂದಿವು. ಬರೋದು ಬಂದನು ಮಣ್ಣು ಕೊಟ್ಟು ಹೋದಂತವ ಅಂದ ಕೂಡ್ಲೆ ಎದಿ ಮೇಲೆ ಬಿದ್ದು ಅರ್ಥಾಂಗ ಮಾಡಿ ಕಿವ್ಯಾಗ ಹೇಳ, ನೀನು ಮಣ್ಣು ಕೊಟ್ಟು ಹೋದ 11 ರೂಪಾಯಿ ಹೂ ಅನ್ನೋ ಅಂದ್ರೆ ಗಂಡ ಹ್ಞೂ ಅಂದ. ಎದಿ ಮೇಲೆ ಅರ್ಥಾಂಗ ಮಾಡಿ ಎದಿ ಮೇಲೆ ಬಿದ್ದಳ ಕಿವ್ಯಾಗ ಹೇಳ, 11 ರೂಪಾಯಿ ಸಂಬಂಧ ನೀನು ಮಣ್ಣು ಕೊಟ್ಟು ಹೋದ ನೋಡಿ ಕೊಟ್ಟು 11 ರೂಪಾಯಿ ಹೂ ಅನ್ನು ಒಟ್ಟ ಕೊಡಂಗಿಲ್ಲ. ಹ್ಞೂ ಅಂದ. ಹ್ಞೂ ಅಂದ. ಅವ ಮುದುಕ ಯಾರು ಮಾಡಿದ್ರಿ, ಆ ಬಾಜುಕ್ ಮನ್ಯಾಗ ಓನ್ಯಾಗ ಇಡೀ ಊರು ಮನೆ ತಿಳಿಸ್ಬಿಟ್ಟವ ಇಂತ ಸತ್ತ ಬರೀತೀರಿ. ಹಂಗಪ್ಪ ಅವನೇರಿ ಬೀಗ್ರಿ ಬೀಗ್ರಿಗೆಲ್ಲ ಕೂಡಿಸಿರಿ. ಅವಾಗ ಹೆಂಗ ತಲೆನಾಡಿಗೆ ಹೆಂಗಿದ್ರಿ, ಈ ಕಡೆ ಹೆಣ ಗಾಡಿ ಕುಣಿಸಿರಂದ ಆ ಕಡೆ ಉಪ್ಪಿಟ್ಟ ನಾಷ್ಟ ಚಾ ಎಲ್ಲ ಚಾಲು ಇತ್ತು. ಅವಾಗ ಮತ್ತೆ ಎದಿ ಬಡ್ಕೊಂಡು ಗಂಡನ ಎದಿ ಮೇಲೆ ಬಿದ್ದು ಹೇಳಿ ಕಿವ್ಯಾಗ, ನಿನ್ನ 11 ರೂಪಾಯಿ 1 ಲಕ್ಷ ರೂಪಾಯಿ ಖರ್ಚಾಗೈತಿ ಅಂದೊಳಗೆ. ಅಲ್ಲಿ ಲಕ್ಷ ಆಗೋದು 11 ಕೊಡಂಗಿಲ್ಲ ಅಂದ್ವು. ಎಲ್ಲಾ ಪಾವನರಿ ಬೀಗ್ರಿ ಬಂದ್ರು 4 ಗಂಟೆಗೆ ಎತ್ತರ ಅಂದ್ರು.
ಎತ್ತ ನನ್ನ ಸಳ್ಕಾಕುದ್ನಿ ಕಿವ್ಯಾಗ ಹೇಳ ಎತ್ತದ್ರ ಈಗ ಹೂನು ಮರ ಅಂತ ಒಟ್ಟ ಇಲ್ಲ ಅಂತ ಎತ್ತುತ್ನಾಗ ಬಿ ಇಲ್ಲ ಅಂದವ್ ಎತ್ತುತ್ನಾಗ ಚಟ್ಟ ಮೇಲೆ ಕುಣಿಸಿರ್ರಿ ಕುಣಿಸಿ ಎಲ್ಲಿ ಹೋದ್ ಕುನಿ ಹೋದ್ರಿ ಕುನಿ ಹೋದ ಗಸಿಂದ ಎಲ್ಲಾ ಕುನ್ಯಾಗ ಇಳಿಸಾಕಿರು ಒಂದ್ ಸೆಕೆಂಡ್ ನಿಲ್ಲ ಅಂದ್ರೆ ಹ್ಯಾಂಕ್ ಯಾವಾಗ ಕುನ್ಯಾಗ ಇಡದಾರ ಈಗ ಹೂನು ಮರ 11 ರೂಪಾಯಿ ಒಟ್ಟ ಇಲ್ಲ ಅಂತ ಕೊಟ್ಟ ಅವ ಕುಡ್ದಪ್ಪ ಇವ್ ಬಿಡ್ದಪ್ಪ ಅವ್ ಬಿಡವಲ್ಲ ಮಣ್ಣು ಕೊಟ್ಟು ಹೋಗಿದ್ದವ್ ಇವ್ ಕುಡ್ದಪ್ಪ ಅವ್ ಬಿಡ್ದಪ್ಪ ಹೋಗಿ ಕುನ್ಯಾಗ ಕುಣಿಸಿರ್ರಿ ಎಲ್ಲಾ ಇಟ್ಟು ಮುಚ್ಚಿರ್ರಿ ಮ್ಯಾಲ ಇಟ್ಟು ಕಾಯ್ತಾರಲ್ಲ ಕಾದ ನಂತರ ಎಣ್ಣಿ ಬಾಯಾಗಿಟ್ರಿ ಬಾಯಾಗಿಟ್ಟು ಮೊದಲು ಯಾರು ಹ್ಯಾಂಟ ಹೋಗ್ಬೇಕಿಲ್ಲ ಹ್ಯಾಂಟ್ ಹೋಗಿ ಬಾಯಾಗ ನೀರ್ ಹಾಕುತ್ತ ಕಿವ್ಯಾಗ ಹೇಳು ಬಾಯಾಗ ನೀರಕ್ಕೆ ಮಣ್ಣು ಮುಸ್ತಾರೆ ಈಗ ಹೂನು ಅಂತಂದ್ರೆ ಒಟ್ಟ ಇಲ್ಲ ಅನ್ನೋ ಸರ್ ಇಡೀ ಪಾವನೇರ ಬೀಗ ಇರ್ಬಾರ್ದು ಸಮ್ಮತಿಗೆಲ್ಲ ಬಾಯಾಗ ನೀರ್ ಹಾಕಿರಿ ಇನ್ನು ಒಂದು ಹೆಂಡತಿ ಇಡೋದೈತಿ ಈಗ್ರಿ ಹೂ ಅನ್ನೋ ಅಂತಂದ್ರು ಅದಕ್ಕೂ ಇಲ್ಲ ಅನ್ನೋ ಅವಾಗ ಮುದುಕಂದ ಮ್ಯಾಲಿನ ಮುದುಕ ಅವೇನ ಕುಡ್ಲಾರ ಬಂತ ನಾ ಬಿಡ್ಲಾರ ಬಂತ ನಾನು ಸೋಲ್ತೀನಿ ಅವ್ನ ಮ್ಯಾಲ ತೆಗಿರಿ ಅಂದವ್ ನಾನು ಸೋಲ್ತೀನಿ ಅನ್ನೋದು ಅವಾಗ ಅಂದವ್ ಮ್ಯಾಲ ಎದ್ದು ಬಂದಂತ ಅವ್ ಬಂದಿರ್ತಕ್ಕಂಥ ಯಾವ ಮುದುಕ ಅಲ್ಲ ಕಾಶಿ ವಿಶ್ವನಾಥನಿಗೆ ಬಂದು ಸಹಿತ ನಾವು ದಾನ ಮಾಡಿದ್ರ ಅಂತ ವಿದ್ಯೆ ಇದಪ್ಪ ಅಂದ್ರೆ ಪುಣ್ಯ ಬರ್ತಿದ್ದೆ ಬಂದಿರ್ತಕ್ಕಂಥ ಮುದುಕ ಯಾರಲ್ರಿ ಕಾಶಿ ವಿಶ್ವನಾಥ ಬಂದು ಸಹಿತ ನಾವು ದಾನ ಮಾಡಾರ ಬಂದ್ರ ಪುಣ್ಯ ಮಾಡೋದು ಪುಣ್ಯ ಮಾಡ್ತೀವಿ ಅಂತ ಹಂಗ ಏನಪ್ಪಾ ಅಂದ್ರೆ ಕೈಗಳಿಗೆ ಭೂಷಣ ದಾನವೇ ಭೂಷಣ ಕೈ ಯಾನ ಭೂಷಣ ದಾನ ಧರ್ಮಾದಿಗಳು ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ಕೈಯ ಯಾಕೆ ಕೊಟ್ಟಾನಪ್ಪ ಅಂದ್ರೆ ಕೈಯ ದಾನ ಮಾಡ್ಲಿಕ್ಕೆ ಕೊಟ್ಟಾನ ಕಣ್ಣ ಮಹಾತ್ಮರ ದರ್ಶನ ಮಾಡ್ಲಿಕ್ಕೆ ಕೊಟ್ಟಾನ ಕಿವಿ ಮಹಾತ್ಮನ ಪುಣ್ಯ ಕಥೆಗಳನ್ನು ಕೇಳಲಿಕ್ಕೆ ಕೊಟ್ಟಾನ ಕಾಲು ಯಾಕೆ ಕೊಟ್ಟಾನ ಪರಮಾತ್ಮನ ದರ್ಶನಕ್ಕೆ ಮಹಾತ್ಮನ ಸಾನ್ನಿಧ್ಯಕ್ಕೆ ಹೋಗಿ ಕೊಟ್ಟಾನ ಬಾಯಿ ಯಾಕೆ ಕೊಟ್ಟಾನ ಪರಮಾತ್ಮನ ನಾಮಸ್ಮರಣೆ ಮಾಡ್ಲಿಕ್ಕೆ ಕೊಟ್ಟಾನ ಪರಮಾತ್ಮ ನಾಮಸ್ಸು ಮಾಡ್ಲಿಕ್ಕೆ ಬಾಯಿ ಕೊಟ್ಟನು ಅದಕ್ಕೆ ಹೇಳ್ತಾರೆ ಶಿವನಾಮವ ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ ಶಿವ ಧ್ಯಾನವ ಮಾಡದ ಮನುಜ ಹಾಳದೇಗುಲ ಅಂತ ಹೇಳಿದ್ದಾರೆ ಪರಮಾತ್ಮನ ಚಿಂತನೆ ಪರಮಾತ್ಮ ನಾಮಸ್ಮರಣೆ ಪರಮಾತ್ಮನ ಗುಣಗಾನವನ್ನ ಮಾಡಿದ್ರೆ ಬಾಯಿ ಏನಪ್ಪ ಬಚ್ಚಲ ಕುಣಿ ಅಂತ ಹೇಳ್ತಾರೆ ಬಚ್ಚಲ ಕುಣಿ ಅಂತೆ ಹಂಗ ಆಗಲಾರ್ದ ನಾವೇನು ಮಾಡೋದಪ್ಪ ಅಂದ್ರೆ ಪರಮಾತ್ಮನ ಸ್ವರೂಪ ಇರ್ತಕ್ಕಂಥ ಸದ್ಗುರುವಿನ ಚಿಂತನವನ್ನು ಮಾಡಿ ಸದ್ಗುರುವಿನ ಧ್ಯಾನ ಚಿಂತನಾದಿಗಳನ್ನು ಮಾಡಿ ಅವರ ಪ್ರವಚನ ಪುಣ್ಯ ಕಥೆಗಳನ್ನು ಕೇಳಿ ನಾವು ಕೃತಾರ್ಥರಾಗಬೇಕು ಎಲ್ಲ ಒಂದೊಂದು ಮೂಗ್ಯಾ ಕೊಟ್ಟನ್ರಿ ಅಂದ್ರೆ ಸೋಹೋಮ್ ಅಂತಕ್ಕಂಥ ಮಂತ್ರ ಚಾಲೋ ಐತ್ರಿ ಸೋಹಮ್ ಅಂತಕ್ಕ ಮಂತ್ರ ಚಾಲೋ ಐತಿ ನಾವ್ ಹೆಂಗ್ ಕೇಳ್ತೀವಿ ಮುಗನ್ಯಾಗ ಮುಗೋಟ್ ಹಾಕಕ್ ಕೊಟ್ಟ ಕೇಳ್ತೇವ ಮುಗನ್ಯಾಗ ಮುಗೋಟ್ ಹಾಕಕ್ ಕೊಟ್ಟಿಲ್ರಿ ಒಮ್ಮೆ ಹೆಂಗ್ ಐತಿ ಹಿಂಗ ತಳನಾಡ್ ಪ್ರೊಸೀಜರ್ ಹೋಗಿನ್ರಿ ನಾಯ್ಕಿಡಲ್ಲ ಹೆಂಗ್ರಿ ಈಗ ಬಲಗರೆ ಮುಗೋಟ್ ಹಾಕ್ತಾರ ಇಲ್ಲಿ ಎಡಕರೆ ಮುಗೋಟ್ ಹಾಕ್ತಾರ ಈಗ ಈ ಕಡೆ ಹಾಕ್ತಾರ ಒಬ್ಬರ ಅದು ಈ ಕಡೆ ಹಾಕ್ತಾರ ಅಲ್ಲಿ ಒಬ್ಬಕ್ಕೆ ಯಾವ ಮಾಡಿ ಇಲ್ಲಿ ನೋಡಕ್ ಹಾಕಿಡ್ರಿ ನಾ ಎಲ್ಲಾರ್ಗ ನೋಡಿನ್ರಿ ಎಡಕ್ ಹಾಕೋದ್ ನೋಡಿನಿ ಬಲಕ್ ಹಾಕೋದ್ ನೋಡಿ ನೋಡಕ್ ಹಿಂಗ್ ಮಟ್ಟೆ ಹಾಕ್ತಾರಲ್ಲ ಹಂಗ ಹಾಕಿಡ್ರು ಹಾಕಿ ನಂದು ಇಟ್ ಮಟ್ಟೆ ಇತ್ತು ನಾ ವಿಚಾರ ಬಂದು ಬಾಯಿ ಕೇಳು ನಾ ಯಾವ ನಮ್ ಕಡೆ ಎಲ್ಲ ಬಲಕ ಎಡಕ್ ಹಾಕೋದ್ ನೋಡಿದೇನು ಇಲ್ಲಿ ನೋಡಕ ಮಟ್ಟೆ ಸಾಕಡಿ ಗಟ್ಟಿ ಏನ್ ಮಾಡಿದ್ರು ಕೊಂಡೆ ಹಾಕಿದ್ರು ಮೊಗೋಟ್ ಹಾಕೊಂಡಿ ನಗಡಿ ಬಂದ್ರೆ ಹೆಂಗ್ ಮಾಡಿ ಕೇಳಿ ಹಂಗ ಯಾಕೆ ಕೊಟ್ಟಾನ ಪರಮಾತ್ಮ ಕಿವಿ ಕೊಟ್ಟಾನ ಮಹಾತ್ಮರ ಪುಣ್ಯ ಕಥೆನ ಕೇಳಾಕ ಎಲ್ಲಾ ಅವಯವಗಳನ್ನ ಪರಮಾತ್ಮ ಚಿಂತನೆ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಅದಕ್ಕೆ ವಾಯುಗುಣವ ಸರ್ಪ ಬಲ್ಲದು ವೇಳೆ ಗುಣ ಕೋಲಿ ಬಲ್ಲದು ಗೋತ್ರ ಗುಣ ಕಾಗೆ ಬಲ್ಲದು ಮೊದಲು ಗುಣ ಹಿರಿಯ ಬಲ್ಲದು ನೀನು ಜ್ಞಾನಪ್ಪ ಅಂದ್ರೆ ತಿಳಿಯುವ ಅರಿವಿನ ಜನ್ಮಕ್ಕೆ ಬಂದು ನಿನ್ನ ನೀನು ತಿಳ್ಕೊಳ್ಳೋದಿದ್ದರೆ ಆ ಕಾಗಿ ಕೋಳಿಗಿಂತ ಕರಕಷ್ಟ ಕಲಿದೇವರ ದೇವ ಅಂತ ಹೇಳಿದ್ದಾರೆ ಹಾಗೆ ಅವಗಿಂತ ಕನಿಷ್ಠ ಆಗಲಾರದೆ ನಾವು ನೀವು ಒಂದು ಮನುಷ್ಯ ಜನ್ಮಕ್ಕೆ ಬಂದೇವೆ ಅರಿವಿನ ಜನ್ಮಕ್ಕೆ ಬಂದೇವೆ ಅಂದ್ರೆ ಮಹಾತ್ಮರ ಸಾನ್ನಿಧ್ಯ ಹೋಗಿ ಪುಣ್ಯ ಕಥೆಗಳನ್ನ ಕೇಳಿ ನಮ್ಮ ಜನ್ಮವನ್ನು ಸಾರ್ಥಕತೆ ಮಾಡ್ಕೊಂಡು ನಾವು ನೀವು ಧನ್ಯರಾಗುವಂತಕ್ಕಂಥ ಮಾತನ್ನು ಹೇಳುತ್ತಾ ಅಂತ ಸದ್ಬುದ್ಧಿ ಸದ್ವಿಚಾರ ಸದ್ಗುಣದ ನಮ್ಮನ್ನು ಕೇಳಿಕೊಳ್ಳುತ್ತಾ ಏನಂತಲೂ ಒಬ್ಬರು ದೇವನ ಶ್ರೀಗಳ ದೇವಿ ಚರ್ನಾಡುವಿಂದ ಅರ್ಪಿಸಿ ನನ್ನ ನೇರವಾಗಿ ಮಾಡ್ತೀನಿ ಓಂ